ನಮಸ್ತೆ, ನಾನು ಡಾಕ್ಟರ್ ಶರತ್, ENT ಕನ್ಸಲ್ಟೆಂಟ್, ಮೆಡ್ಸ್ಟಾರ್ ಹಾಸ್ಪಿಟಲ್ ಸಾಕಾರ್ ನಗರ್. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ತುಂಬ ಫೇಮಸ್ ಆಗಿದೆ ಈ ನಡುವೆ, ಬ್ಲ್ಯಾಕ್ ಫಂಗಸ್. ಮತ್ತು ಅದಕ್ಕೆ ಇನ್ನೊಂದು ಹೆಸರು ಸೈಂಟಿಫಿಕ್ಕಾಗಿ ಮ್ಯೂಕರ್ ಮೈಕೋಸಿಸ್ ಅಂತ ಹೇಳ್ತೀವಿ. ಇದೇನಿದು ಹೊಸದಾಗಿ ಬಂದಿದೆಯಾ? ಅಲ್ಲ, ಇದು ಸುಮಾರು ವರ್ಷಗಳಿಂದ ಕಾಲತರಂತರಿಂದ ಇದೆ. ಈ ಒಂದು ಬ್ಲ್ಯಾಕ್ ಫಂಗಸ್ ಅಂತ ಏನು ಹೇಳ್ತೀರಿ, ಇಟ್ಸ್ ಅ ಫಂಗಲ್ ಇನ್ಫೆಕ್ಷನ್. ಈ ಫಂಗಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಫಂಗಲ್ ಸ್ಪೋರ್ಸ್ ಏನಿರುತ್ತೆ ಅದು ನಮ್ಮ ಬಾಡಿಯಲ್ಲಿ ಬಂದಾಗ, ನಮ್ಮ ಮ್ಯೂಕೋಸಾ ಅಥವಾ ರೆಸ್ಪಿರೇಟರಿ ಮ್ಯೂಕೋಸಾ ಏನಿರುತ್ತೆ ಅದರಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿ ಬೆಳವಣಿಗೆ ಆಗಿ ಇನ್ಫೆಕ್ಷನ್ ಆಗೋದು. ಇದು ಎಲ್ಲೆಲ್ಲಿದೆ? ಸ್ಪೋರ್ಸ್ ಮಣ್ಣಲ್ಲಿರುತ್ತೆ, ಕುಡಿಯೋ ನೀರಲ್ಲಿರುತ್ತೆ, ಗಾಳಿಯಲ್ಲಿರುತ್ತೆ, ಧೂಳಲ್ಲಿರುತ್ತೆ, ಎಲ್ಲ ಕಡೆ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ನಮಗೆ ಎಲ್ಲರಿಗೂ ಯಾಕೆ ಬರೋದಿಲ್ಲ? ನಮ್ಮ ಬಾಡಿಗೆ ಅದನ್ನು ತಡೆಯೋ ಇಮ್ಯುನಿಟಿ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಇನ್ಫೆಕ್ಷನ್ ಕುಡಿದ್ರೂ ಕೂಡ, ನಮ್ಮ ಬಾಡಿ ಒಳಗಡೆ ಹೋದರೂ ಕೂಡ ಆ ಇನ್ಫೆಕ್ಷನ್ ಬರೋದಿಲ್ಲ. ನಮಗೆ ಇನ್ಫೆಕ್ಷನ್ ಯಾವಾಗ ಬರುತ್ತೆ? ನಮ್ಮ ಇಮ್ಯುನಿಟಿ ರೆಸ್ಪಾನ್ಸ್ ವೀಕ್ ಆಗಿದ್ದಾಗ ಈ ಫಂಗಲ್ ಸ್ಪೋರ್ಸ್ ನಮ್ಮ ಬಾಡಿನ ಇನ್ಫೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ. ಸೊ ಇವಾಗಿರೋ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಎಲ್ಲರಿಗೆ ಇಮ್ಯುನಿಟಿ ಕಮ್ಮಿ ಆಗಿದೆ, ಎಸ್ಪೆಷಲಿ ಫಾರ್ ದ ಕೋವಿಡ್ ಪೇಷಂಟ್ಸ್. ಅವ್ರ ಇಮ್ಯುನಿಟಿ ಕಮ್ಮಿ ಆಗಿರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ನಮ್ಮ ಬಾಡಿಗೆ ಈಸಿಯಾಗಿ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಇದರ ಲಕ್ಷಣಗಳೇನು? ಮ್ಯೂಕರ್ ಮೈಕೋಸಿಸ್, ಬ್ಲ್ಯಾಕ್ ಫಂಗಸ್ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ? ಒಂದೇ ಕಡೆ ಕಣ್ಣಿಂದು ಸ್ವೆಲ್ಲಿಂಗ್ ಇರ್ಬೋದು, ತಲೆನೋವು ಇರ್ಬೋದು, ಮೂಗಿಂದ ಕಪ್ಪು ಬಣ್ಣದು ಇಲ್ಲಾಂದರೆ ಗ್ರೀನ್ ಕಲರ್ ಡಿಸ್ಚಾರ್ಜ್ ಬರೋದಿರ್ಬೋದು, ಹಲ್ಲಿನ ಭಾಗದಲ್ಲಿ ಅಥವಾ ಹಾರ್ಡ್ ಪ್ಯಾಲೆಟ್ ಏನಂತ ಹೇಳ್ತೀರಿ ಅದ್ರ ಮೇಲೆ ಬ್ಲ್ಯಾಕ್ ಡಾಟ್ಸ್ ಆಗೋದಿರ್ಬೋದು, ಟೀತ್ ಲೂಸ್ ಆಗೋದಿರ್ಬೋದು, ಕಣ್ಣು ದೃಷ್ಟಿ ಕಳ್ಕೊಳೋದಿರ್ಬೋದು, ಕಣ್ಣು ಊತ ಬರೋದು, ಸಿವಿಯರ್ ಹೆಡೇಕ್, ಬ್ರೀತಿಂಗ್ ಇಶ್ಯೂಸ್, ಇವೆಲ್ಲ ಮುಂತಾದವುಗಳಿದೆ. ಮಲ್ಟಿಪಲ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀರಿ, ಈ ಎಲ್ಲ ಗುಣಗಳು ಈ ಮ್ಯೂಕರ್ ಮೈಕೋಸಿಸಿಂದ ಕಾಣಿಸುತ್ತೆ. ಕೋವಿಡ್ ಇನ್ಫೆಕ್ಷನ್ ಆಗೋದ್ರಿಂದನೇ ನಮ್ಮ ಬಾಡಿಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ ಆಗಿದ್ರಿಂದನೇ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇವಾಗ ಸದ್ಯಕ್ಕೆ ಕೋವಿಡ್ಗೆ ಟ್ರೀಟ್ಮೆಂಟ್ಗೆ ಆಗ್ತಾ ಇರೋ ಮೆಡಿಕೇಷನ್ಸ್ ಏನು? ಸ್ಟೆರಾಯ್ಡ್ಸ್. ದಟ್ ಈಸ್ ದ ಓನ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಟು ಕೋವಿಡ್ ಇನ್ಫೆಕ್ಷನ್ಸ್. ಸೊ ಸ್ಟೆರಾಯ್ಡ್ ಮೆಡಿಕೇಷನ್ಸನ್ನು ಕೊಡಲೇಬೇಕಾಗತ್ತೆ ಟು ಕಂಟ್ರೋಲ್ ದ ಕೋವಿಡ್ ಇನ್ಫೆಕ್ಷನ್ಸ್. ಸೊ ಹಾಗಾಗಿ ಇಮ್ಯುನಿಟಿ ಕಮ್ಮಿ ಆಗಿದೆ, ಕೋವಿಡಿಂದನೇ ಶುಗರ್ಸ್ ಜಾಸ್ತಿ ಆಗುತ್ತೆ, ಸ್ಟೆರಾಯ್ಡ್ ಕೊಡೋದ್ರಿಂದ ಶುಗರ್ಸ್ ಬಾಡಿಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ತಗೊಳ್ಳುವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ, ಇಲ್ಲಾಂದರೆ ಪ್ರಾಪರ್ ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸಿಂದ ತೊಗೊಳೋದು ತುಂಬಾ ಇಂಪಾರ್ಟೆಂಟ್. ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿಲ್ಲ, ಗ್ಲೂಕೋಸ್ ಬಾಡಿಲಿರೋದನ್ನು ಚೆಕ್ ಮಾಡಿಲ್ಲ, ಫ್ರೀಕ್ವೆಂಟ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದನ್ನು ಎಷ್ಟು ಲೆವೆಲ್ಗೆ ರೀಚ್ ಆಗ್ತಿದೆ ಅಂತ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಬಾಡಿಲಿ ಶುಗರ್ ಲೆವೆಲ್ಸ್ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಇವೆರಡು ಇರೋ ಕಾರಣಗಳ ಜೊತೆ ಹಾಸ್ಪಿಟಲ್ ಅಡ್ಮಿಷನ್, ICU, ಪ್ರೊಲಾಂಗ್ಡ್ ಯೂಸೇಜ್ ಆಫ್ ಆಕ್ಸಿಜನ್, ತುಂಬ ದಿನಗಳು ನೀವು ಆಕ್ಸಿಜನ್ ಯೂಸ್ ಮಾಡಿರ್ತೀರ, ಆ ಕ್ಯಾನುಲಾಸ್ ಹಾಕ್ಕೊಂಡಿರ್ತೀರ, ಅದರ ಜೊತೆಗೆ ಕೊಡಬೇಕಾಗಿರೋ ಡ್ರಗ್ಸ್, ಇನ್ನು ಇಮ್ಯುನೋಮಾಡ್ಯುಲೇಟರ್ಸ್ ಅಂತ ಬರುತ್ತೆ ಟು ಕಂಟ್ರೋಲ್ ದ ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳ್ತೀರಿ. ಕೋವಿಡ್ ಇನ್ಫೆಕ್ಷನ್ ಆದಾಗ ಬಾಡಿಲಿ ತುಂಬಾ ರಿಯಾಕ್ಷನ್ಸ್ ಆಗುತ್ತೆ, ಆ ರಿಯಾಕ್ಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಇಮ್ಯುನೋಮಾಡ್ಯುಲೇಟರ್ಸ್, ಸ್ಟೆರಾಯ್ಡ್ಸ್ ಕೊಡ್ತಾರೆ. ಸೊ ಅದು ಕೊಡುವಾಗ ಅದು ಕುಡ್ ಬಿ ಅನದರ್ ರಿಸ್ಕ್ ಫ್ಯಾಕ್ಟರ್. ಸೊ ಹೆನ್ಸ್ ಫೋರ್ತ್ ಯುವರ್ ರೈಸ್ಡ್ ಶುಗರ್, ಕೋವಿಡ್ ಇನ್ಫೆಕ್ಷನ್ಸ್, prolonged oxygenations and improper usage of medications will ultimately lead to rise in sugar levels in the blood. ಸೊ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗಿದ್ದರಿಂದ ಇನ್ಫೆಕ್ಷನ್ ನಮಗೆ ಬರೋ ಚಾನ್ಸಸ್ ಜಾಸ್ತಿ. ಸೊ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಆಗಿರೋದ್ರಿಂದ ಜನರು ಏನೇನು ಸಿಂಪ್ಟಮ್ಸ್ ಬರ್ತಿದೆ ಅಂತ ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಹೇಳ್ದೋ ಸಿಂಪ್ಟಮ್ಸ್ ಆದಾಗೆ ಕಣ್ಣು ಊತ ಬರೋದು, ಕಣ್ಣು ಮಂಜಾಗೋದು, ಬ್ಲರ್ರಿಂಗ್ ಆಫ್ ವಿಷನ್, ಕಣ್ಣು ಕಾಣದೆ ಹಾಗೆ ಹೋಗೋದು, ಕಣ್ಣಿನ ಊತ ಬರೋದು, ಮೂಗಿಂದ ಕಪ್ಪು ಅಥವಾ ಬೇರೆ ಡಿಸ್ಚಾರ್ಜಸ್ ಬರೋದು, ಮೂಗು ಬ್ಲಾಕ್ ಆಗುವಂಥದ್ದು, ಸಿವಿಯರ್ ಹೆಡೇಕ್, ಲೂಸ್ ಟೀತ್, ಬ್ಲ್ಯಾಕ್ ಡಾಟ್ಸ್, ಇವೆಲ್ಲ ಮುಂತಾದ ಸಿಂಪ್ಟಮ್ಸ್ನ ನೋಡ್ಕೊಳ್ತಾ ಇರಬೇಕಾಗತ್ತೆ. ಎನಿ ಸ್ಟಾರ್ಟ್ ಆಫ್ ಎನಿ ಪರ್ಟಿಕ್ಯುಲರ್ ಸಿಂಪ್ಟಮ್ ಪ್ರೊಫೆಷ್ನಲ್ ಡಾಕ್ಟರ್ನ ಮೀಟ್ ಮಾಡಿ, ಅದನ್ನು ಕನ್ಸಲ್ಟ್ ಮಾಡಿ ಅದನ್ನು ಚಿಕಿತ್ಸೆ ಮಾಡಬೇಕಾಗತ್ತೆ. ಇದನ್ನು ಯಾಕೆ ಅಷ್ಟು ನಾವು ಇಮಿಡಿಯೇಟಾಗಿ ನೋಡ್ಕೋಬೇಕಾಗತ್ತೆ? ನಾವು ಫಂಗಸ್ ಜಾಸ್ತಿ ಸ್ಪ್ರೆಡ್ ಆಗೋದನ್ನಷ್ಟು ಬಿಟ್ಟಷ್ಟು ನಮಗೆ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಈ ಫಂಗಸ್ ಏನೋದಿದೆ ಅದಕ್ಕೆ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಎರೋಡ್ ದ ಬೋನ್. ಅದ್ರ ಮುಂದೆ ಏನು ಬರುತ್ತೆ ಅದನ್ನೆಲ್ಲ ತಿನ್ನೋ ಶಕ್ತಿ ಇರುತ್ತೆ. ಬೋನ್ ಇತ್ತು ಅಂದರೆ ಬೋನನ್ನು ತಿಂದಾಕೋ ಶಕ್ತಿ ಇರುತ್ತೆ, ಬ್ಲಡ್ ವೆಸಲಿಂದ ಮುಖಾಂತರ ಸ್ಪ್ರೆಡ್ ಆಗೋ ಶಕ್ತಿ ಇರುತ್ತೆ.
ಸೊ ಹಾಗಾಗಿ ಇದರ ಸ್ಪ್ರೆಡ್ ತುಂಬಾ ಫಾಸ್ಟ್ ಆಗುತ್ತೆ. 4ರಿಂದ 5 ದಿನದೊಳಗಡೆ ಇಲ್ಲಾಂದರೆ 5ರಿಂದ 10 ದಿನದೊಳಗಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸಣ್ಣ ಸಿಮ್ಟಮ್ಸ್, ಸಸ್ಪೆಕ್ಟೆಡ್ ಸಿಮ್ಟಮ್ಸ್ ಇದ್ದರೂ ಕೂಡ ತಕ್ಷಣವೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಅಥವಾ ಅದು ಬ್ಲ್ಯಾಕ್ ಫಂಗಸ್ ಸಿಮ್ಟಮ್ಸ್ ಇದೆಯಾ, ಇದು ಬೇರೆದಾ ಅಂತ ಕ್ಲಾರಿಫೈ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗಬೇಕಾಗೋ ಬರುತ್ತದೆ. ಸೊ ಈ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಂಡಿದ್ದಲ್ಲಿ ಆದಷ್ಟು ಬೇಗ ನೀವು ಪ್ರೊಫೆಷ್ನಲ್ ಡಾಕ್ಟರ್ಸ್, ಎಕ್ಸಾಂಪಲ್ ನಿಮಗೆ ಮೂಗಿನ ಸಿಮ್ಟಮ್ಸ್ ಜಾಸ್ತಿ ಇದ್ದರೆ ENT ಡಾಕ್ಟರ್, ಕಣ್ಣು ಸಿಮ್ಟಮ್ಸ್ ಆಗ್ತಿದೆ, ಬ್ಲರಿಂಗ್ ಆಫ್ ವಿಷನ್ ಆಗ್ತಿದೆ, ಈ ಥರ ಸಿಮ್ಟಮ್ಸ್ ಇದ್ದರೆ ಐ ಡಾಕ್ಟರ್ ಇಲ್ಲಾಂದರೆ ನಿಮ್ಮ ಫಿಸಿಷಿಯನ್ನ ಇಮಿಡಿಯೇಟಾಗಿ ಕಾಣಬೇಕಾಗತ್ತೆ. ನಾವು ಪೇಷಂಟ್, ಫಾರ್ ಎಕ್ಸಾಂಪಲ್ ಪೇಷಂಟ್ ನಮ್ಮ ಹತ್ರ ಬಂದಾಗ ಡಿಪೆಂಡಿಂಗ್ ಆನ್ ದ ಸಿಮ್ಟಮ್ಸ್ ನಾವು ಅದನ್ನು ಗೈಡ್ ಮಾಡ್ತೀವಿ. ಇವಾಗ ಡಿಪೆಂಡಿಂಗ್ ಆನ್ ದ ಸಿಮ್ಟಮ್ಸ್, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಇನ್ಫೆಕ್ಷನ್ ಇದೆ ಅಂತ ಅನ್ನಿಸ್ತಿದ್ರೆ ಅದಕ್ಕೆ ಬೇಕಾಗೋ ಸ್ಕ್ಯಾನ್ಗಳು ಮಾಡಬೇಕಾಗತ್ತೆ. ಒಂದು CT ಸ್ಕ್ಯಾನ್ ಆಫ್ ದ ಸೈನಸ್, MRI ಫಾರ್ ದ ಆರ್ಬಿಟ್ಸ್ ಆ್ಯಂಡ್ MRI ಫಾರ್ ದ ಬ್ರೈನ್. ಈ 3 ಇನ್ವೆಸ್ಟಿಗೇಷನ್ಸಿಂದ ಫಂಗಸ್ ಒಳಗಡೆ ಎಷ್ಟು ಸ್ಪ್ರೆಡ್ ಆಗಿದೆ, ಇದು ಫಂಗಲ್ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇದೆಯಾ ಅಥವಾ ಬೇರೆ ಇನ್ಫೆಕ್ಷನ್ನ, ಇದರದೊಂದು ಐಡಿಯಾ ಬರುತ್ತೆ ನಮಗೆ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಇನ್ನೊಂದು ಮೂಗಿಂದ ಸ್ವಲ್ಪ ಸೆಕ್ರಿಷನ್ಸ್ ಏನಿದೆ ಅದನ್ನು ತೆಗೆದುಬಿಟ್ಟು ಟೆಸ್ಟಿಂಗ್ಗೆ ಕಳಿಸ್ಬೋದು. ಅದರಲ್ಲಿ ಫಂಗಸ್ ಇದೆಯಾ, ಮ್ಯೂಕರ್ ಅನ್ನೋ ಫಂಗಸ್ ಇದೆಯಾ, ಬೇರೆ ಫಂಗಸ್ಸಾ, ಈ ನಮಗೆ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಪೇಷಂಟ್ಸ್ಗೆ ಏನು ಮಾಡ್ತಾರೆ, ಡಿಲೇ ಮಾಡ್ತಾರೆ. ಈ ಸಿಮ್ಟಮ್ಸ್ ಇಲ್ಲ ಇರ್ಬೋದು, ಇದು ಬೇರೆಯಿಂದ ಇರ್ಬೋದು ಅಂದ್ಕೊಂಡು ಡಿಲೇ ಆಗುತ್ತೆ. ಸೊ ಹಾಸ್ಪಿಟಲ್ ಬರೋ ಅಷ್ಟರಲ್ಲಿಗೆ ಅವ್ರಿಗೂ ಕಣ್ಣು ವಿಷನ್ ಕಮ್ಮಿ ಆಗಿರುತ್ತೆ. ನಾವು ಅದನ್ನು ಇಮಿಡಿಯೇಟಾಗಿ ಸರ್ಜರಿ ಮಾಡಿಲ್ಲ ಅಂದರೆ ಕಣ್ಣು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇವಾಗ ಮ್ಯೂಕರ್ ಮೈಕೋಸಿಸ್ಗೆ ಟ್ರೀಟ್ಮೆಂಟ್ ಏನಿದೆ, ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್, ಇನ್ನೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಮೆಡಿಸಿನ್ಸು ಕೊಡಬೇಕು, ಸರ್ಜರಿ ಕೂಡ ಮಾಡಬೇಕು. ಸರ್ಜರಿ ಏನು ಸರ್ಜರಿ ಮಾಡ್ತೀರಿ ನೀವು, ಪೇಷಂಟ್ ನಮ್ಮ ಡಾಕ್ಟರ್ ಹತ್ರ ಬೇಗ ಬಂದಲ್ಲಿ ಇನ್ಫೆಕ್ಷನ್ ಕಮ್ಮಿ ಇರುತ್ತೆ. ಪ್ರಾಬಬ್ಲಿ ಇಟ್ ವಿಲ್ ಬಿ ಕನ್ಫೈನ್ ಟು ಪ್ರಾಬ್ಲಿ ಓನ್ಲಿ ದ ನೋಸ್ ಆರ್ ದ ಆರ್ಬಿಟ್ಸ್ ಅಂದರೆ ಐಸ್, ಇಲ್ಲಾಂದರೆ ಬರೀ ದ ಹಾರ್ಟ್ ಪ್ಯಾಲೆಟ್. ಡಿಪೆಂಡಿಂಗ್ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ದ ಡಾಕ್ಟರ್ ಕ್ಯಾನ್ ಡಿಸೈಡ್ ವಾಟ್ ಸರ್ಜರಿ ನೀಡ್ಸ್ ಟು ಬಿ ಡನ್. ಜಸ್ಟ್ ರಿಮೂವಲ್ ಆಫ್ ದ ಇನ್ಫೆಕ್ಷನ್ ಫ್ರಮ್ ದ ನೋಸ್, ಅಥವಾ ಕಣ್ಣಿಂದ ಇರೋ ಪ್ರೆಷರ್ ಕೂಡ ಓಪನ್ ಮಾಡಬೇಕಾ, ಹಲ್ಲಿಂದ ಭಾಗ ಇದ್ದಿದೆ ಹಲ್ಲು ಭಾಗ ತೆಗಿಬೇಕಾ, ಕಣ್ಣು ತುಂಬ ಇನ್ಫೆಕ್ಷನ್ ಆಗಿದರೆ ಕಣ್ಣು ಕೂಡ ತೆಗಿಬೇಕಾ, ಹೇಗೆ ಅನ್ನೋದನ್ನು ಒಂದು ಸರ್ಜಿಕಲ್ ಪ್ಲ್ಯಾನ್ ಆಗುತ್ತೆ. ಅದಾದಮೇಲೆ ಈ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಡಿಪೆಂಡಿಂಗ್ ಆನ್ ವಾಟ್ ಇಸ್ ದ ಎಕ್ಸ್ಟೆಂಟ್ ಆಫ್ ದ ಪ್ರಾಬ್ಲಮ್, ಲೈಪೋಸೋಮಲ್ ಆಂಫೋಟೆರಿಸಿನ್, ದಿಸ್ ಇಸ್ ಅನ್ ಆ್ಯಂಟಿ ಫಂಗಲ್ ಮೆಡಿಕೇಷನ್. ಈ ಇಂಜೆಕ್ಷನ್ಸ್ ತೊಗೋಬೇಕಾಗತ್ತೆ. ಈ ಇಂಜೆಕ್ಷನ್ಸ್ ತೊಗೊಳ್ಳೋದು ಸಿಂಪಲ್ ಅಲ್ಲ, ನಾಟ್ ಲೈಕ್ ಎನಿ ಅದರ್ ಆ್ಯಂಟಿಬಯೋಟಿಕ್. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಮಾನಿಟರಿಂಗ್ ವೈಲ್ ಟೇಕಿಂಗ್ ದ ಆ್ಯಂಟಿಬಯೋಟಿಕ್ಸ್. ಅದರದ್ದು ಡೋಸೇಜು ಒಂದು ದಿನಕ್ಕೆ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಇಂಜೆಕ್ಷನ್ಸ್ ಕೊಡೋದರಲ್ಲಿ ಕಿಡ್ನಿ ಮೇಲೆ, ಲಿವರ್ ಮೇಲೆ ಸ್ವಲ್ಪ ಪರಿಣಾಮ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಪ್ರತಿದಿನ ಅದರದ್ದು ಹೇಗೆ ಫಂಕ್ಷನ್ ಇದೆ ಅಂತ ಟೆಸ್ಟ್ ಮಾಡಿ ಪ್ರತಿದಿನ ಅದರ ಡೋಸೇಜನ್ನು ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಹೀಗಾಗಿ ನಾನು ಹೇಳಿದ ಥರ ದೀಸ್ ಆರ್ ದ ಸಿಮ್ಟಮ್ಸ್ ಆಫ್ ಬ್ಲ್ಯಾಕ್ ಫಂಗಸ್. ಬರೋದು ಕಾರಣ ರೆಡ್ಯೂಸ್ಡ್ ಇಮ್ಯುನಿಟಿ, ರೈಸ್ ಶುಗರ್ ಲೆವೆಲ್ಸ್, ಆಕ್ಸಿಜನೇಷನ್, ಪ್ರೊಲಾಂಗ್ಡ್ ಯೂಸೇಜ್ ಆಫ್ ಆಕ್ಸಿಜನೇಷನ್. ತುಂಬ ದಿನ ಹಾಸ್ಪಿಟಲಲ್ಲಿ ಇದ್ದು ಆಕ್ಸಿಜನ್ ತೊಗೊಂಡಿರೋದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಅನ್ಕಂಟ್ರೋಲ್ಡ್ ಶುಗರ್ಸ್ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್, ಕೋವಿಡ್ ಬರೋದು ಒಂದು ರಿಸ್ಕ್ ಫ್ಯಾಕ್ಟರ್, ಡಯಾಬಿಟೀಸ್ ಇರೋದು ಇನ್ನೊಂದು ರಿಸ್ಕ್ ಫ್ಯಾಕ್ಟರ್. ಸೊ ಇದರೆಲ್ಲ ಜೊತೆ ಇರೋದರಿಂದ ನಾವು ನಮ್ಮ ಕೋವಿಡ್ ಟ್ರೀಟ್ಮೆಂಟ್ನ ಕರೆಕ್ಟಾಗಿ ಡಾಕ್ಟರ್ಸ್ ಹತ್ರ ಫಾಲೋ ಅಪ್ ಮಾಡಿ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ಸೊ ದ್ಯಾಟ್ ವಿ ಡೋಂಟ್ ಎಂಡ್ ಅಪ್ ಇನ್ ದ ಸ್ಟೇಜ್ ವೇರ್ ಇಟ್ ಗೋಸ್ ಫಾರ್ ಮ್ಯೂಕರ್ ಮೈಕೋಸಿಸ್. Rarely, ಈ ಡಿಸೀಸ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ಪೇಷಂಟ್ಸ್ ಹೂ ಆರ್ ಅಂಡರ್ ಹೋಮ್ ಐಸೋಲೇಷನ್. ಹಾಸ್ಪಿಟಲ್ಗೆ ಹೋಗಿಲ್ಲ, ಆಕ್ಸಿಜನ್ ತೊಗೊಂಡಿಲ್ಲ, ಬಟ್ ಡಯಾಬಿಟಿಸ್ ಇದೆ, ಶುಗರ್ ಕಂಟ್ರೋಲ್ ಆಗಿಲ್ಲ, ಮನೆಯಲ್ಲೇ ಮೈಲ್ಡ್ ಸ್ಟೆರಾಯ್ಡ್ಸ್ ತೊಗೊಂಡಿದ್ರು, ಸರಿಯಾಗಿ ಮಾನಿಟರ್ ಮಾಡಿಲ್ಲ, ಅಂಥವ್ರಿಗೂ ಕೂಡ ಈ ಪ್ರಾಬ್ಲಮ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಹೀಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬಿ ಅವೇರ್ ಆಫ್ ವಾಟ್ ಈಸ್ mucormycosis, what is black fungus, what are we supposed to do to prevent or to treat at the earliest. So ಈ ಸಿಚುವೇಷನ್ಸಲ್ಲಿ I would request all of you to take proper care for COVID. ಪ್ರಾಪರ್ ಡಾಕ್ಟರ್ ಹತ್ರ ಮಾತಾಡಿ ಬೇಕಾಗಿರೋ ಮೆಡಿಕೇಷನ್ಸ್ ತೊಗೋಬೇಕಾಗತ್ತೆ. ಇನ್ನೊಂದು, ಆ್ಯಸ್ ವಿ ಆಲ್ ನೋ, ಸೇಫ್ ಡಿಸ್ಟೆನ್ಸ್, ಮಾಸ್ಕ್ ಆ್ಯಂಡ್ ಸ್ಯಾನಿಟೈಸೇಷನ್ is very very important for us to prevent getting a COVID infection. I urged everyone to take vaccination whenever available as soon as possible, and you should be aware of what vaccine you are taking, what time you are taking. ಯಾವ ವ್ಯಾಕ್ಸಿನ್ ತೊಗೊತಿದ್ದೀರಾ, ಕೋವ್ಯಾಕ್ಸಿನ್ ತೊಗೊತಿದ್ದೀರಾ, ಕೋವಿಶೀಲ್ಡ್ ತೊಗೊತಿದ್ದೀರಾ. ಕೋವ್ಯಾಕ್ಸಿನ್ ತೊಗೊಂಡು ಮತ್ತೆ ಸೆಕೆಂಡ್ ಡೋಸ್ಗೆ ಹೋದಾಗ ನಿಮ್ಗೆ ಗೊತ್ತೇ ಇರಲ್ಲ ಕೋವ್ಯಾಕ್ಸಿನ್ ತೊಗೊಂಡಿದ್ದೀರಾ, ಕೋವಿಶೀಲ್ಡ್ ತೊಗೊಂಡಿದ್ದೀರಾ. ಯು ಶುಡ್ ಬಿ ವೆರಿ ಅವೇರ್.
that what is happening. I would request everyone to take their vaccinations, maintain safe distance and sanitization, so that we prevent one more illness during this pandemic situation. Let us try to reduce the number of mucormycosis cases. Let us use medicines properly and take our own precautions and be cautious. Thank you.